ಒಂದು 3 ತಿಂಗಳಿಂದ ಇಲ್ಲಿ ಏನಾಗಿದೆ ಎಲ್ಲ ಯಥಾಸ್ಥಿತಿ ಇತ್ತು. ಇಲ್ಲಿ ಓನರ್ ಆದವರು ತುಂಬ ಸಹನೆಯಿಂದ ಪೊಲೀಸ್ಗಾಗಿರ್ಬೋದು, ನಗರಸಭೆ ಕಮಿಷನರ್ಗಾಗಿರ್ಬೋದು, ಪಬ್ಲಿಕ್ಕಿಗಾಗಿರ್ಬೋದು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಇವ್ರು ಬಂದ್ಬಿಟ್ಟು ಎಲ್ಲ ಒಂದು ಯಥಾಸ್ಥಿತಿ ಇದ್ದಂಗೆ ನೀವು ಒಳ್ಳೆ ರೀತಿ ಇದ್ದಂಗೆ ನೀವೆಲ್ಲ ಖಾಲಿ ಮಾಡಿ ಅಂತೇಳಿ ಭಾಳ ಅವ್ರಿಗೆ ಒಳ್ಳೆತನವಾಗಿ ಹೇಳಿ ಅವರಿಗೆ ನೋಟಿಸ್ ಕೊಟ್ಟರು. 2 ಸತಿ ಕೊಟ್ಟಿದ್ದಾದಮೇಲೆ ಅಡ್ವಾನ್ಸ್ ಆಗಿ ಬಂದು ಇವರು ಓನರ್ಗಳೆಲ್ಲ 40 ಜನ ಏನು ವಾರಸ್ದಾರಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಬಂದು ಬಡವರ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ನಮ್ಗೆ ಯಾವ ಯೋಗ್ಯತೆಯೂ ಇಲ್ಲ, ನೀವು ನಮ್ಮಂತೆ ಅಂತ ಅಂದ್ಕೊಂಡು ತುಂಬ ಸಹನೆಯಿಂದ ದಯಮಾಡಿ ನಿಮಗೇನು ನಷ್ಟ ಆಗುತ್ತೋ ಅದನ್ನು ನಾವು ಕಟ್ಕೊಡೋಕ್ಕಾಗೋದಿಲ್ಲ, ದಯಮಾಡಿ ನಮ್ಮಂತೆ ನೀವು ಎಲ್ಲ ಸಮಾನತೆಯಿಂದ ಬದುಕ್ತಾ ಇದ್ದೀವಿ, ಆದರೂ ಕೂಡ ನಿಮಗೆ ದೌರ್ಜನ್ಯ ಮಾಡೋಕ್ಕೆ ನಮ್ಗೆ ಯಾವುದೂ ರೈಟ್ಸ್ ಇಲ್ಲ. ನೀವು ಅಕಸ್ಮಾತ್ ಫುಟ್ಪಾತಲ್ಲಿದೆ ಮತ್ತೊಂದಿದೆ ಅಂತ ಅಂದ್ಕೊಂಡು ಏನಾದ್ರು ಇತ್ತು ಅಂದರೆ ನೀವು ನಗರಸಭೆಯಲ್ಲಿ ಪರ್ಮಿಷನ್ ತೊಗೊಂಬಂದು ನೀವು ಫುಟ್ಪಾತಲ್ಲಿ ಇಟ್ಕೊಳ್ಳಿ, ಅದು ಯಾವುದೂ ನಾವು ಕೇಳೋಕ್ಕೆ ರೈಟ್ಸ್ ಇಲ್ಲ. ಬಟ್ ಸ್ವಂತ ಪ್ರಾಪರ್ಟಿ ಓನರ್ ಬಂದು ನಾವು ನಿಮಗೆಲ್ಲ ಒಳ್ಳೆತನವಾಗಿ ಕೇಳ್ತಾ ಇದ್ದೀವಿ, ನೀವು ದಯಮಾಡಿ ನಮಗೂ ತೊಂದರೆ ಕೊಡಬೇಡಿ, ನಿಮಗೆ ನಾವು ತೊಂದರೆ ಕೊಡೋದು ಬೇಡ ಅಂತ ಅಂದ್ಕೊಂಡು ಅವ್ರು ಖಾಲಿ ಮಾಡೋಕ್ಕೆ ಹೇಳಿದಾಗ ಆಯಿತು ಮೇಡಮ್ ಅಂತೇಳಿ ಎಲ್ಲರ ಹತ್ರನೂ ಮಾತಾಡಿದಾದಮೇಲೆ ಅವರು 3 ತಿಂಗಳು ಟೈಮ್ ಕಾಲಾವಕಾಶ ತಗೊಂಡಾದ ನಂತರ ಬಾಡಿಗೆಗಳು ಮತ್ತೊಂದು ಎಲ್ಲ ಕೊಟ್ಕೊಂಡು ಅವರು ಇಲ್ಲೇ ಎಲ್ಲ ಪ್ರತಿಯೊಂದು ವ್ಯವಸ್ಥೆಗಳು ಮಾಡಿಕೊಂಡು ಇದ್ದರು. ಈಗ 1 ವಾರದಿಂದ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಬಂದು ಅವ್ರಿಗೆ ಹೇಳಿದ್ವಿ ಏನಂತ, ನೋಡ್ರಮ್ಮ ಇನ್ನೂ ಖಾಲಿ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರವ್ರ ಪಾಡಿಗೆ ಒಂದು 3 ದಿನ 4 ದಿನ ಟೈಮ್ ಕೊಡಿ, ನಾವು ಖಾಲಿ ಮಾಡ್ತೀವಿ ಅಂತೇಳಿ ಅವರವರೇ ಎತ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ಒಬ್ಬರಿಗೆ ತೊಂದರೆ ಕೊಡೋದಾಗಿರ್ಬೋದು, ಒಬ್ಬರಿಗೆ ಇಲ್ಲಿ ನಿಂತು ಮಾತಾಡಿರೋದಾಗಿರ್ಬೋದು ಯಾವುದೇ ರೀತಿ ಇಲ್ಲ. ಇಲ್ಲಿ ಸುಮಾ ಅಂತ ಒಂದು ಹೆಣ್ಮಗಳು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾಳೆ, ಆಕೆ ತುಂಬ ಸಹನೆಯಿಂದ ವರ್ತನೆ ಮಾಡಿದ್ಲು ನಮ್ಮ ಹತ್ರ. ಮೇಡಮ್ ನಿಮಗೆ ತೊಂದರೆ ಕೊಡೋಲ್ಲ, ನಾವೇನೋ ನಮ್ಮ ಪಾಡಿಗೆ ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಇಟ್ಟು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿಯೇ ಅವ್ರು ಇಲ್ಲಿ ಕೂತ್ಕೊಂಡು ಮೀಡಿಯಾದವ್ರು ಕರೆಸಿ ಪ್ರತಿಭಟನೆ ಮಾಡಿದ್ದಾರೆ. ಇದನ್ನು ಮುಂಚೆನೇ ನಮ್ಗೆ ಹೇಳ್ಬೋದಾಗಿತ್ತಲ್ವಾ ಮೇಡಮ್, ಇಲ್ಲ ನಾವು ಖಾಲಿ ಮಾಡೋದಿಲ್ಲ, ನಾವು 15 ಲಕ್ಷ 20 ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ, ನಮ್ಗೆ ತೀರ್ಸೋರು ಯಾರು, ನೀವು ಮಾಡಿ ನಿಮ್ಮ ಸ್ವಂತ ದುಡಿಮೆಗೆ ನೀವು ಸಾಲ ಮಾಡಿಕೊಂಡ್ರೆ ಸರ್ಕಾರ ಆಗಲಿ ಸಾರ್ವಜನಿಕರಾಗಲಿ ಬಂದು ನಿಮಗೆ ಸಹಾಯ ಮಾಡ್ತಾರ? ನಿಮ್ಮ ಅವಶ್ಯಕತೆ ಇದ್ದಿದ್ದಕ್ಕೆ ನೀವು ಮಾಡಿಕೊಂಡು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಈ ಸ್ವಂತ ಜಾಗದವರು ಬಂದು ಕೂಡ ಅವ್ರು ಯಾವುದೇ ರೀತಿ ತೊಂದರೆ ಇಲ್ದಂಗೆ ನೀವು ನಿಮ್ಮ ಪಾಡಿಗೆ ನೀವು ಎತ್ಕೊಂಡು ಹೋಗ್ರಿ, ನೀವು ಎಷ್ಟೆಷ್ಟು ಖರ್ಚು ಮಾಡಿರ್ತೀರೋ ಗೊತ್ತಿಲ್ಲ ಅಂತ ಅಂದ್ಕೊಂಡವ್ರೆಲ್ಲ ಪ್ರತಿಯೊಂದು ಸಹಕರಿಸಿದ್ರು ಕೂಡ ಅವರಿಗೆ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಇಲ್ಲಿದ್ದಂಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅವರು ಕೂಡ ಪೊಲೀಸ್ನವರು ಕೂಡ ಅವ್ರಿಗೆ ಯಾವುದೇ ರೀತಿ ಸಹಕಾರ ಮಾಡಲಿಲ್ಲ. ನಿನ್ನೆ ಅದು ಹೇಳಿದ್ದಾರೆ, ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವರು ಎಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿ ನಮಗೆ ಸಹಕಾರ ಮಾಡಲಿಲ್ಲ ಅಂದರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ನೀವು ತಪ್ಪು ಮಾಡಿದ್ದೀರಾ ಅಂತ ಅರ್ಥ ಆಯಿತು. ಈಗ ಕರೆಕ್ಟಾಗಿ ನೀವು ಇದ್ದಿದ್ರೆ ಧೈರ್ಯವಾಗಿ ಅವರು ಬಂದು ನಿಮಗೆ ಸಪೋರ್ಟ್ ಮಾಡೋರು. ಯಾವ ಥರ ಸಪೋರ್ಟ್ ಮಾಡ್ಬೇಕು ಹೇಳ್ರಿ? ನಮ್ಮ ನಿಲುವೇನಿಲ್ಲ, ಅನ್ಯಾಯ ಆಗಿರೋರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗ ಆಲ್ರೆಡಿ ಕೋರ್ಟಲ್ಲಿ ಕೇಸ್ ಇದೆ, SC ST ಅಂತ ಅಂದ್ಕೊಂಡು ಯಾರೇ ದಬ್ಬಾಳಿಕೆ ಮಾಡೋಕ್ಕೆ ಬಂದರೂ ಕೂಡ ಇದು ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ ತನಕನೂ ಹೋಗ್ಬಿಡ್ಲಿ, ಅವರೇ ನಮಗೊಂದು ಏನಾದರೂ ಒಂದು ಇತ್ಯರ್ಥ ಮಾಡಿಕೊಟ್ರು ನಾವು ಇವರು ತಪ್ಪುಗಳು ತಿಳ್ಕೊಳ್ಳಲ್ಲ. ಆದರೂ ಕೂಡ ಇವ್ರಿಗೆ ಅನ್ಯಾಯ ಆಗ್ತಾಯಿದೆ, ನ್ಯಾಯ ಕೊಡಿಸಿ ಅಂತೇಳಿ ಅಲ್ಲೇ ಬೇಕಾದ್ರೆ ಕೂತ್ಕೊಂಡು ಈ ಥರ ಪ್ರೆಸ್ ಮೀಟ್ ಮಾಡೋಕ್ಕೂ ಇವರು ಕೂಡ ರೆಡಿ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಸಹಕಾರನೂ ಇದೆ. ದಯಮಾಡಿ ಮಾಧ್ಯಮದವ್ರು ಕೇಳ್ಕೊಳ್ಳೋದಿಷ್ಟೇ, SC ST ಅವರು ಅಂತ ಅಂದ್ಕೊಂಡು ಇವತ್ತು ಕೂಡ ದೌರ್ಜನ್ಯ ನಡೀತಾನೇ ಇದೆ, ಅವ್ರಿಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಲಾಸ್ಟು ಒಂದು ಸ್ಟೇಟ್ಮೆಂಟಲ್ಲೂ ಕೂಡ ನಾನು ಇದನ್ನು ಹೇಳಿದ್ದೀವಿ, ಈ ಪ್ರೆಸೆಂಟು ಕೂಡ ಯಾರಿಗೂ ಒಳ್ಳೆಯದಾಗಿಲ್ಲ, ಅವರು SC ST ಅವ್ರಿಗೆ ನ್ಯಾಯನೂ ಸಿಗ್ತಾ ಇಲ್ಲ. ದಯಮಾಡಿ ಸರ್ಕಾರದವರ ಮನವಿ ಮಾಡಿ ಕೇಳ್ಕೊಳ್ತೀನಿ, SC ST ಅವ್ರಿಗೆ ಹೆಣ್ಮಕ್ಳಾಗಿರ್ಬೋದು, ಒಂದು ಆಸ್ತಿ ವಿಚಾರಕ್ಕೆ ಅನ್ಯಾಯ ಆಗಿರ್ಬೋದು, ಕೈ ಮುಗಿದು ಕೇಳ್ತೀನಿ ಅವ್ರಿಗೆ ನ್ಯಾಯ ಕೊಡಿಸ್ಕೊಡಿ. ಒಂದು ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ನಾವುಗಳೆಲ್ಲ ನಮ್ಮದು ರೈಟ್ಸ್ ನಡೆಯುತ್ತಂತ ಅಂದ್ಕೊಂಡು ಬೇರೆಯವ್ರ ಜಾಗಕ್ಕೆ ಹೋಗಿ ನಾವು ಕೂತ್ಕೊಂಡ್ರೆ ನಮ್ಮದು ತಪ್ಪು ಅನಿಸುತ್ತೆ. ಅದನ್ನು ನಾವು ಕೂಡ ಕೇಳೋಕ್ಕೆ ಇಷ್ಟಪಡಲ್ಲ, ನಾವು ಹೋಗಲ್ಲ. ಇದನ್ನು ಯಾವ ರೀತಿ ಇವರಿಗೆ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ನನ್ನ ಹೆಸರು ಗೌರಿ ಅಂತೇಳಿ, ಹ್ಯೂಮನ್ ರೈಟ್ಸ್ ಜನರಲ್ ಸೆಕ್ರೆಟರಿ.